ಹೆಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ. ಎಷ್ಟನೇ ಆನಿವರ್ಸರಿ ಮಮ್ಮಿ? 32 ವರ್ಷ. ಇವ್ರಿಗೆ 34 ವರ್ಷ ಇವಾಗ. ಓಕೆ, 32nd ವೆಡ್ಡಿಂಗ್ ಆನಿವರ್ಸರಿ. ಅಂಡ್ ಇವತ್ತು ನಮ್ ಚಾಣದ್ ಬರ್ತಡೆ ಅಂಡ್ ನಮ್ ರಾಣಿ ಅಕ್ಕಂದು ವೆಡ್ಡಿಂಗ್ ಆನಿವರ್ಸರಿ. ಸೊ ಮೂರ್ ಫಂಕ್ಷನ್ ಇದೆ. ಸೊ ಹಂಗಾಗಿ ಇವತ್ತು ಬೇಗ ಎದ್ದು ಎಲ್ಲ ರೆಡಿಯಾಗಿ ಇವಾಗ ನಮ್ಮೂರ ಹತ್ರ ಒಂದ್ ದೇವಸ್ಥಾನ ಇದೆ, ಔಷಧಮ್ಮ ದೇವಸ್ಥಾನ. ಅಂದ್ರೆ ನಮ್ಮೂರಿಗೆ ಅವತ್ತು ಕರ್ಕೊಂಡ್ ಬಂದಿದ್ರಲ್ಲ, ಆ ದೇವ್ರದ್ದು ಜಾತ್ರೆ ಇದೆ. ಸೊ ಹಂಗಾಗಿ ಎಲ್ರು ರೆಡಿಯಾಗಿ ಇವಾಗ ಮನೆಯಿಂದ ಹೊರಡ್ತಾ ಇದೀವಿ. ಅಂಡ್ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ಹೋಗ್ತಾ ನೋಡೋಣ. ಅಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಚಾಣ ಬರ ವಿಶ್ ಮಾಡಿ ಗೈಸ್ ಚಾಣುಗೆ. ಹ್ಯಾಪಿ ಬರ್ಡೇ ಚಾಣು. ಥ್ಯಾಂಕ್ ಯು. ಎಷ್ಟು ವರ್ಷ ಮಗ್ನೆ ನಿಂಗೆ? 5 ಅಣ್ಣ. years. ಸಿಹಿಗೂ ಹ್ಯಾಪಿ ಬರ್ಡೇ ಹೇಳ್ಬೇಕಂತೆ. ಹ್ಯಾಪಿ ಬರ್ಡೇ ಸಿಹಿ. ಬನ್ನಿ ಗೈಸ್ ಹೋಗುವ. ಗೋ ವಿಶ್ ಯು ಹ್ಯಾಪಿ ಆನಿವರ್ಸರಿ. 32ನೇ ವರ್ಷದ ಏನಂತಾರೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಹೆಂಗಿದೆ ಲೈಫ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು, 32 ವರ್ಷ ಜೀವನ ಸಾಕ್ಸವ್ರೆ. ಕೇಳೋಣ ಹೆಂಗಿತ್ತು ಅಂತ. ಇವಾಗ ದೇವಸ್ಥಾನಕ್ಕೆ ಟೈಮ್ ಆಗಿದೆ, ಹೋಗೋಣ. ಅಂದ್ಯಾ ನನ್ನ ಔಟ್ಫಿಟ್ ಹಿಂಗಿದೆ. ಸ್ಯಾರಿ ಹಾಕೊಂಡಿದೀವಿ ನೋಡಿ ಗೈಸ್, ಹೆಂಗಳ್ತವನೆ. ನನ್ ಬ್ಲಾಗ್ ಅಲ್ಲಿ ಬರೀ ಚಾಣು ಅಳದೆ ಬಂದಿದೆ. ಅಯ್ಯಯ್ಯೋ ಬರ್ತಡೆ ಬಾಯ್ ಅಳ್ತಾ ಇದಾನೆ, ಹುಡುಗಿ ತರ ಅಳ್ತಾನೆ. ಅದನ್ನು ನೋಡಿ. ಚಕ್ಕೆ ಆಯ್ತಾಯ್ತಾ? ಇವೆಲ್ಲ ಜಾತ್ರೆ ಬಿಟ್ಟು ನಾವ್ ಇವಾಗ ಹೋಯ್ತಾ ಇದೀವಿ. ಕಾಮಾಕ್ಷಿ ಅಂತೂ ವಾರನೂ ಬರೋದು ಇಲ್ಲಿಗೆ. ಇಕ್ಕಿದೆ ಬಿಸಿಲು ಬಂದ್ರು ಹಿಡ್ಕೊಂಡು ಹೋಗ್ತಾರೆ ಕಳ್ರು ನಿಮ್ಮನ್ನ. ಕೊಡು ಕೈ ಕೊಡು. ಸಿಹಿ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು. ಅಮ್ಮ ಕೈ ಹಿಡ್ಕೊಳ್ಳಬಾರ್ದು. ಊಟಕ್ಕೆ ಬಂದಿದ್ದೀನಿ. ಪೊಟಾಟೊ ಸ್ಪ್ರಿಂಗ್ ಖಾರ ಜಾಸ್ತಿ ಗೈಸ್. ಇವಾಗ ಊಟ ಆಯ್ತು. ಇವಾಗ ಪೊಟಾಟೊ ಸ್ಪ್ರಿಂಗಲ್ ತಿಂದು ಮನೆಗೆ ಹೋಗೋದು. ಬಿಸಿಲು. ಮನೆಗೆ ಹೋಗಿ ಅದಾದ್ಮೇಲೆ ಸಂಜೆ ಹಾಸನಿಗೆ ಹೋಗೋದು. ನಾವು ಪೊಟಾಟೊ ಸ್ಪ್ರಿಂಗಲ್ ತಗೊಂಡಿದ್ದೀವಿ. ಸುಟ್ಟು ಹೋಗ್ತಾ ಇದೆ. ಹೇಳ್ತೀನಿ ಹೆಂಗಿದೆ ಅಂತ. ಗೈಸ್ ಇವಾಗ ಎಲ್ಲ ಜಾತ್ರೆ ಮುಗೀತು. ಹಿಂಗೆ ಬಂದ್ವಿ, ಪೂಜೆ ಮಾಡಿದ್ವಿ, ಊಟ ಮಾಡಿದ್ವಿ. ಇವಾಗ ಮನೆಗೆ ಹೋಗ್ಬೇಕು. ಅಂಡ್ ಯಾ ಗೈಸ್, ಇವಾಗ ಈವ್ನಿಂಗ್ 5 o'clock ಆಗಿದೆ. ದೇವಸ್ಥಾನದಿಂದ ಬಂದಮೇಲೆ ಫುಲ್ ಅಂದರೆ ಫುಲ್ ನಿದ್ದೆ. ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿ ಅದಾದಮೇಲೆ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಅಂಡ್ ವಾಯ್ಸು ಹೊಗೆ ಹಾಕೊಂಡ್ಬಿಟ್ಟಿದೆ ನಂದು. ಇವಾಗ ಹಾಸನ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿಸಿ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಮನೆಗೆ ಬರೋದನ್ನ ಪ್ಲ್ಯಾನ್ ಇರೋದು. ಆ್ಯಂಡ್ ನೋಡುವ ಹೇಗಾಗತ್ತೆ ಅಂತ. ಆ್ಯಂಡ್ ಹಾಸನಲ್ಲಿ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಇಷ್ಟೇ ಗೈಸ್, ಹೋಗುವ ಇವಾಗ. ಆ್ಯಂಡ್ ನನ್ನೊಂದು ಸ್ಯಾರಿ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ನನಗೆ ಒಂಥರ ನಾನು ಈ ಥರ ಜಡೆ ಎಲ್ಲ ಹಾಕ್ಕೊಂಡಿರೋದಕ್ಕೆ ಒಂಥರ
ಟೀಚರ್ ಅನ್ನೋ ಥರ ಫೀಲ್ ಬರ್ತಾ ಇದೆ ನನಗೆ. ಅಂದರೆ ಟೀಚರ್ಸ್ ಎಲ್ಲ ಹೀಗೆ ಕಾಟನ್ ಸ್ಯಾರೀಸ್ ಎಲ್ಲ ಉಟ್ಕೊಂಡು ಜಡೆ ಎಲ್ಲ ಹಾಕ್ಕೊಂಡು ಬರ್ತಾರಲ್ಲ, ಆ ಥರ ಫೀಲ್ ಅನಿಸ್ತಾ ಇದೆ ಸೀರಿಯಸ್ ಆಗಿ ನನಗೆ. ನಾನು ಚಾಣುಗೆ ಗಿಫ್ಟ್ ಇದು ಏನು ಅಂತ ಅವನಿಗೆ ಕೊಟ್ಟಾದ್ಮೇಲೆ ನೋಡಿ ಗೈಸ್. ಇವಾಗ ಮನೆಯಿಂದ ಹೊರಟಿದ್ದೀವಿ. ನಮ್ಮ ಸುಮಾರು ಇವಾಗ ಬಂದಿದ್ದಾನೆ ಕೆಲ್ಸಕ್ಕೆ ಹೋಗಿ. ಸೊ ಇವಾಗ ಹೊರಡುವ. ಮತ್ತೆ ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಇವನು RX ಅಲ್ಲಿ ಬರ್ತಾ ಇದ್ದಾನೆ ಒಂದು ಗಾಡಿ. ಇದು ನಮ್ ಚಾಣು RX. ಚಾಣು ಅವು ಎಕ್ಸೈಟೆಡ್ ಆರ್ ಯು? ಬರ್ತಡೇ ಹೆಂಗಿದೆ? ಹೋಗೋಣ. ಯಾರ್ಯಾರು ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಅನ್ನೋ. ಚಾಣು ಗೈಸ್ ಅವ್ರು ಯಾರು ಬಂದಿಲ್ಲ, ಹಂಗಾಗಿ ಎಲ್ಲ ಪಪ್ಸ್ ತಿಂತ ಕೂತಿದ್ದೀವಿ. ತಾಳಮ್ಮ. ಇವಾಗ ರಿಷು ಜಾಯ್ನ್ ಆಗಿದ್ದಾಳೆ, ಇನ್ನು ಮಿಕ್ತವ್ರೆಲ್ಲ ಬಂದಿಲ್ಲ. ಕೂದಲೆಲ್ಲ ಗೈಸ್ ಇವಾಗ ಇವರೆಲ್ಲ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಕಾಮಾಕ್ಷಿ ಹಾಯ್ ಮಾಡು, ಹಾಯ್ ಮಾಡು. ಅಪ್ಪ ಬಾರಪ್ಪ. ಅಲ್ಲಿ ಚೆನ್ನಾಗಿರಲ್ಲ. ಹೆಂಗಿತ್ತು ಡ್ಯಾಡಿ ಆನಿವರ್ಸರಿ? ಚೆನ್ನಾಯ್ತಾ? ಎಲ್ಲವನು ಏ ಚಾನು ಎಲ್ಲಿತ್ತು? ಹೆಂಗಿತ್ತ ಬರ್ತಡೆ? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ನಿಮ್ ಡ್ಯಾಡಿದ ಬರ್ತಡೆ. ಹೇಳಿ ಬಾಬಾ ಹೆಂಗಿತ್ತು ಚಾನು ಬರ್ತಡೆ? ಸೂಪರ್. ಇವಾಗ ಮನೆಗೆ ಹೋಗ್ತಿದೀವಿ ಗಾಯ್ಸ್. ಚಾಣುಂಗೆ ನಾನು ಕೊಟ್ಟಿದ್ದು ಗಿಫ್ಟ್ ಇದೆ, ರಿಮೋಟ್ ಕಾರ್. ಚಾಣು ಇಷ್ಟ ಆಯ್ತವ? ಚೆನ್ನಾಯ್ತಾ? ಖುಷಿ ಆಯ್ತಾ? ಹೆಂಗಾಗಿದ್ದೀವಿ ನೋಡಿ ಗೈಸ್. ಸೊ ಇವಾಗ ಮನೆಗೆ ಬಂದ್ವಿ. ಇವತ್ತು ಡೇ ಒಂಥರ ಸಖತ್ತಾಗಿತ್ತು, ಎಲ್ಲ ಚೆನ್ನಾಗಾಯ್ತು. ಬರ್ಡೇ ಎಲ್ಲ ನಾವು ಅಂದ್ಕೊಂಡಂಗಾಯ್ತು ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.